ಧಾರವಾಡ ಒಳಗಿರೋ ದುರ್ಗಮ್ಮನ ಗುಡಿ ಹೋಗಿ ನಮಸ್ಕಾರ ಎಲ್ಲ ಮಾಡಿ ನಮ್ದು ಇನ್ನೂ ಒಂದು ಪರ್ಸ್ನಲ್ ನಾವು ಧಾರವಾಡ ಒಳಗಿರೋ ದುರ್ಗಮ್ಮನ ಗುಡಿ ಬಂದ್ವಿ. ಇವಾಗ ಒಳಗೆ ಹೊಂಟೆಗೆ ದರ್ಶನಕ್ಕೆ ಅಂತ ಹೇಳಿ ಸರಿ ಹೋಗಿ ಬಂಗಾರದ ಅಂಗಡಿಯಿಂದ ಹೊರಗೆ ಬಂದ್ವಿ. ನಾನು ಮೂವ್ ಮಾಡ್ತವನಿ, ಇವ್ರಿಗೂ ಏನದ ಕಿವ್ಯಾನ್ ಚೇಂಜ್ ಮಾಡ್ಸೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೊತೇವಿ. ನಾನು ನಿಮ್ಮ ಪ್ರೀತಿಯ ಪ್ರವೀಣ್ ಆ್ಯಂಡ್ ಪೂಜಾ ಮಾತಾಡ್ತಿರೋದು. ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಾವು ಧಾರವಾಡಕ್ಕೆ ಹೋಗತ್ತೀವಿ. ಯಾಕಂದ್ರೆ ನಾವು ಒಂದು 10 ತಿಂಗಳಾಗಿತ್ತು ಲಾಗ್ ಮಾಡೋದು ಬಿಟ್ಟು. ಅದಕ್ಕಿಂತ ಮ್ಯಾಗಿಂದ ಮತ್ತು ಕಂಟಿನ್ಯೂಸ್ ಲಾಗ್ ಮಾಡ್ಬೇಕಂತ ಮಾಡತ್ತೀವಿ. ಅದ್ರ ಸಂಬಂಧ ಸ್ವಲ್ಪ ಪೂಜೆ ಅದು ಮಾಡ್ಕೊಂಬಂದು ಸ್ಟಾರ್ಟ್ ಮಾಡ್ಬೇಕಂತಿತ್ತು. ಲಾಸ್ಟ್ ಟೈಮ್ ಪೂಜೆದು ಏನು ಮಾಡಿಸಿರ್ಕಿಲ್ಲ. ಆಮ್ಯಾಕೆ ನಮ್ಮ ಮೇಡಮ್ ಅವರು ಹೇರ್ ಸ್ಟೈಟ್ ಅದು ಮಾಡಿಸಿಬಿಟ್ಟಿದ್ದಾರೆ. ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಾರ. ಅದ್ರ ಸಂಬಂಧ ಅವ್ರು ಏನೇನು ಹೇಳ್ತಾರಂತ ಕೇಳೋಣಂತ ಬರ್ರಿ. ಸೊ ಇವಾಗ ನಾವು ಫಸ್ಟ್ ನಮ್ಮೂರು ದುರ್ಗಮ್ಮನ ಗುಡಿ ಹೋಗತ್ತೀವಿ. ಆಮೇಲೆ ಧಾರವಾಡ ಒಳಗಿರೋ ದುರ್ಗಮ್ಮನ ಗುಡಿ ಹೋಗಿ ನಮಸ್ಕಾರ ಎಲ್ಲ ಮಾಡಿ ನಮ್ದು ಇನ್ನೂ ಒಂದು ಪರ್ಸ್ನಲ್ ಕೆಲಸ ಐತಿ. ಸೊ ಅದನ್ನೂ ಮುಗಿಸ್ಕೊಂಡು ನೆಕ್ಸ್ಟ್ ಮಾರ್ಕೆಟ್ ಮಾಡ್ಬೇಕು. ಯಾಕಂದ್ರೆ ಸಂತಿ ಮಾಡ್ಬೇಕು. ಸ್ವಲ್ಪ ಭಾಳ ದಿನ ಬೆಂಗಳೂರು ಕೆಲ್ಸಕ್ಕಂತ ಹೋಗಿದ್ದೆ. ಸೊ ಸಂತಿ ಏನೂ ಮಾಡಿಲ್ಲ, ಅದಕ್ಕೆ ಸಂತಿನೂ ಮಾಡಿಕೊಂಡು ನಮ್ಮ ಚಾನಲ್ ಯಾರ್ಯಾರು ಹೊಸವಾಯಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಇದೇ ಥರ ನಮಗೆ ಸಪೋರ್ಟ್ ಮಾಡಿರಿ. ಮುಂಚೆ ನೀವು ಯಾವ ಥರ ಸಪೋರ್ಟ್ ಮಾಡ್ತಿದ್ರಲ್ಲ ಅದೇ ಥರನೂ ಇನ್ನು ಮುಂದೆ ನಾವು ಕಂಟಿನ್ಯೂ ಲಾಗ್ ಹಾಕ್ತೀವಿ. ಸೊ ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಇವಾಗ ದುರ್ಗಮ್ಮನ ಗುಡಿ ಹೋಗೋಣ. ಫಸ್ಟ್ ನಮ್ಮ ದುರ್ಗಮ್ಮನ ಗುಡಿ ಹೆಂಗೈತೆ ಅಂತ ತೋರಿಸ್ತೇವೆ ಅಂತ. ನಮ್ಮ ಮೇಡಮ್ ಅವ್ರು ಹೇರ್ ಅದು ಸ್ಟ್ರೈಟ್ ಫುಲ್ ಮಾಡಿಸ್ಬಿಟ್ಟಿದ್ದಾರೆ. ಬೆಂಗಳೂರಾಗ ಎಲ್ಲ ದುಡ್ಕೊಂಬಂದಿದಾರಲ್ಲ, ಮತ್ತು ಹೇರ್ ಸ್ಟ್ರೈಟು ಆಮೇಲೆ ನಮ್ಗೆ ಡ್ರೆಸ್ಸು ಎಲ್ಲ ಕೊಡಿಸ್ಬಿಟ್ಟಿದ್ದಾರೆ. ಬರೀ ನಮ್ಮ ಅಂಬಾರಿ ತೊಗೊಂಡು ಹೋಗೋಣ. ನಮ್ಮ ಅಂಬಾರಿ ಅಲ್ಲಿ ನಿಂತದ ನೋಡ್ರಿ. ಬರ್ರಿ ನಾಲ್ಕು ಬರ್ರಿ ನಾ ನಮ್ಮೂರೊಳಗೆ ದರ್ಶನ ಮಾಡ್ಕೊಂಡು ಇವಾಗ ಏನಿಲ್ಲ ಧಾರವಾಡಕ್ಕೆ ಹೋಗ್ಬೇಕು. ಮತ್ತೇನಪ್ಪ ಅಂತಂದ್ರೆ ಈ ಗುಡಿಗೆ ಯಾರ್ಯಾರು ಬರ್ತಿರಲ್ಲ ಒಂದು ಲೈಕ್ ಮಾಡಿರಿ ನೋಡೋಣ. ಆಮ್ಯಾಕೆ ಇದು ಹಿಂದೇನು ಕಾಣೋದೈತೆ ನೋಡ್ರಿ, ಎಲ್ಲ ನಮ್ಮೂರ ಕೆರೆ ಇದು. ಮತ್ತೇನು ಪೂಜಮ್ಮ ಧಾರವಾಡದಾಗ ಏನು ಕೊಡಿಸ್ತೀನಿ ನಂಗೆ? ಬರ್ರಿ ಧಾರವಾಡ ಕಡೆ ಹೋಗೋಣ ಬರ್ರಿ ಫಸ್ಟ್. ಇವಾಗ ನಾವು ಧಾರವಾಡ ಒಳಗಿರೋ ದುರ್ಗಮ್ಮನ ಗುಡಿ ಬಂದ್ವಿ. ಇವಾಗ ಒಳಗೆ ಹೊಂಟೆಗೆ ದರ್ಶನಕ್ಕೆ ಅಂತ ಹೇಳಿ ಸರಿ ಹೋಗಿ ಡೂಡು ಬೈಕ್ ಇವಾಗ ಪಾರ್ಕ್ ಮಾಡಿದ್ದೀವಿ. ಇವಾಗ ಮಾರ್ಕೆಟ್ ಒಳಗೆ ಹೋಗತ್ತೀವಿ. ಬರೀ ಹೋಗೋಣ. ನನ್ನ ಡೂಬಿ ನನಗೆ ಇಲ್ಲಿ ಬರ್ತದೆ ಕಾಣೋದೇ ಇಲ್ಲ. ಮಾರ್ಕೆಟ್ ಒಳಗೆ ಹೋಗತ್ತೀವಿ. ಸಂತೆ ಅದು ಎಲ್ಲ ಮಾಡ್ಕೊಂಡ್ವಿ. ಮತ್ತು ಈಗ ಇಲ್ಲಿ ಇದಕ್ಕೆ ಬಂದಿದ್ವಿ, ಬಂಗಾರದ ಅಂಗಡಿ ಕಡೆ ಬಂದಿದ್ವಿ. ಎಲ್ಲಿಪ್ಪ ಅಂದ್ರೆ ಸುಭಾಷ್ ರೋಡ ಗಾಂಧಿ ಚೌಕ್ ಐತೆ. ಗಾಂಧಿ ಚೌಕಕ್ಕೆ ಬಂದಿದ್ವಿ. ಇಲ್ಲೇ ನಾಷ್ಟ ಮಾಡಿರೈತೆ ಅಂತೇಳಿ ನಾಷ್ಟ ಅದು ಮಾಡತ್ತೇವೆ. ಇಡ್ಲಿ ವಡೆ ಆರ್ಡರ್ ಕೊಟ್ಟಿದ್ದೇವೆ. ಇವಾಗ ನಮ್ಮ ಮೇಡಮ್ ಅವ್ರಿಗೆ ಇಡ್ಲಿ ವಡೆ ಫೇವ್ರೇಟ್ನ, ಅದಕ್ಕೆ ಇಡ್ಲಿ ವಡೆ ತಿನ್ನತ್ತೇವೆ. ಮತ್ತೇನಪ್ಪ ಅಂತಂದ್ರೆ ಬಂಗಾರದ ಅಂಗಡಿಯಿಂದ ಸೀದಾ ಆಧಾರ್ ಕೇಂದ್ರ ಕಡೆ ಹೋಗೋಕ್ಕಾಗೈತಿ. ಆಧಾರ್ ಕೇಂದ್ರ ಹೋಗಿ ಆಧಾರ್ ಕಾರ್ಡ್ ಅದು ಅಪ್ಡೇಟ್ ಮಾಡ್ಸೋಕೆ ಕೊಟ್ಟಿತ್ತು ಪೂಜಾಂದ. ಆಧಾರ್ ಕಾರ್ಡ್ ಒಂದು ಇಸ್ಕೊಂಡು ಸೀದಾ ಮನೆಗೆ ಹೋಗ್ತೀವಿ. ಇಲ್ಲಿಗೆ ಲಾಗ್ ಏನು ಮಾಡ್ಬಿಡ್ತೀವಿ, ಯಾಕಂದ್ರೆ ಇವತ್ತು ಫಸ್ಟ್ ಲಾಗ್ ಅಲ್ಲ, ಸಣ್ಣದೇ ಇರಲಿ ಅಂತೇಳಿ ಸಣ್ಣದು ಮಾಡತ್ತೀವಿ. ಟೇಸ್ಟ್ ಐತಿ ಇಡ್ಲಿ ವಡೆ? ಕರೆ ಹೇಳ. 80 ರೂಪಾಯಿನ? ಎರಡೆರಡು ಸಾಂಬಾರು ಕೊಟ್ಟಿದ್ದಾರೆ. 2 ಸಾಂಬಾರು ಎದು ಕೊಟ್ಟಿದ್ದಾರೆ ಅಂತ ನಂಗಂತೂ ಗೊತ್ತಿಲ್ಲ. ನನಗೆ ಅನ್ಸೋ ಮಟ್ಟಿಗೆ ಒಂದು ವಡಾಕೊಂದು ಇಡ್ಲಿಗೆ ಒಂದು ಸಾಂಬಾರು ಕೊಟ್ಟಿರ್ಬೋದು. ಹೋಗಿ ಬಿಡ್ರಿ, ತಿನ್ನೋ ಅಷ್ಟಿಂದ ಚಹಾ ಕುಡ್ದು ಹೋಗ್ತಾವೆ ಅಷ್ಟೇ. ನಾನು ಇಡ್ಲಿ ವಡೆ ತಿಂದು ಇಕ್ಕಿದ ಅರ್ಧ ಇಡ್ಲಿ ತಿಂದ್ರೂ ಇಕ್ಕಿದ ಇನ್ನೂ ತಿನ್ನೋದು ಮುಗಿದಿಲ್ಲ ನೋಡ್ರಿ. ಏನು ಮಾಡ್ತೀರಿ? ಇವಾಗ ಚಹಾ ಹೇಳಿದ್ದೀವಿ, ಚಹಾ ಬರ್ತೈತಿ. ಚಹಾ ಕುಡಿಸಿಂದ ಹೋಗ್ತೀವಿ. ಇಡ್ಲಿ ವಡೆ ಮಾತ್ರ ಟೇಸ್ಟ್ ಚೆನ್ನಾಗಿತ್ತು. ಈಗ ಫಸ್ಟ್ ಬಂಗಾರದ ಅಂಗಡಿ ಹೋಗ್ಬರಿಪ್ಪ. ಈ ಕಡೆ ಕಿವ್ಯಾಗಿನ ತೆಗೆದು ಈ ಕಡೆ ಕಿವ್ಯಾಗ ನಾನು 10 ಸಲ ಹೇಳ್ಬೋದು ನಾನು ನಿಮ್ಗೆ ಅದನ್ನ. ಅಚ್ಚಾ ठीक है ಬಟ್ ಚಹಾ ಕುಡ್ದು ಹೋಗೋಣ.
ಯಾವುದು ಅಣ್ಣ ಇದ್ರ ಸಣ್ಣಂದು ಐತಿ ಸ್ವಲ್ಪ ಸಣ್ಣ ಸಣ್ಣ ಬರ್ತೈತಿ. ಹೌದಾ ಇದ್ರೊಳಗೆ ಒಂದು ತೆಗಿಯೋಣ. ಒಂದು ತೆಗಿ. ಆಮೇಲೆ ಇದು ನನ್ನ ಕಿವಿ ಒಳಗಿಂದ ಐತಲ್ಲ ಇದೊಂದು ಈ ಕಡೆ ಬಂಗಾರದ ಅಂಗಡಿಯಿಂದ ಹೊರಗೆ ಬಂದ್ವಿ. ನಾನು ಮೂವ್ ಮಾಡ್ತವನಿ, ಇವ್ರಿಗೂ ಏನದ ಕಿವ್ಯಾನ್ ಚೇಂಜ್ ಮಾಡ್ಸೀನಿ. ಸೊ ಇವಾಗ ನಾವು ಎಲ್ಲಿ ಹೋಗತ್ತೇವಂದ್ರೆ ಇದು ಆಧಾರ್ ಕೇಂದ್ರಕ್ಕೆ ಹೋಗಬೇಕು. ಆಧಾರ್ ಕೇಂದ್ರಕ್ಕೆ ಹೋಗಿ ನಾನು ಆಧಾರ್ ಕಾರ್ಡ್ ತೆಗೆಸ್ಕೋಬೇಕು. 2 ವರ್ಷ ಆದರೂ ಇನ್ನೂ ನಾನು ಆಧಾರ್ ಕಾರ್ಡ್ ತೆಗೆಸ್ಕೊಂಡಿಲ್ಲ. ನಾವು ತಂಬಾರಿ ದುಡ್ಡು ಡೋಡು. ಸೊ ಆಧಾರ್ ಕೇಂದ್ರಕ್ಕೆ ಹೋಗಿ ನಾವು ಆಧಾರ್ ಕಾರ್ಡ್ನು ತೆಗೆಸ್ಕೊಂಬಂದ್ವಿ. ನಮ್ಮ ಆಧಾರ್ ಕಾರ್ಡ್ ಮಾಡ್ಸಕತ್ತಾನೆ 2 ವರ್ಷ ಆಗಿತ್ತು. ನಾವು ಅದನ್ನು ತೆಗೆಸ್ಕೊಂಬಂದ್ವಿ. ಜಸ್ಟ್ ಪ್ರಿಂಟ್ ಅಷ್ಟೇ ತೆಗೆಸ್ಕೊಂಬಂದಿದ್ದೀವಿ. ಇವಾಗೇನ ಅದೇನು ಪೋಸ್ಟಿಂದ ಬರ್ತೈತಿ. ಮತ್ತೆ ಯಾಕೆ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕೊಡ್ಬೇಕಂತ ಹೇಳಿ ಪೋಸ್ಟಿಗೆ ಬರಲಂತೆ ಸುಮ್ಮನೆ ಅಂದ್ಬಿಟ್ವಿ. ಏನು ಅರ್ಜೆಂಟ್ ಏನಿರಲಿಲ್ಲ. ಆಮೇಲೆ ಮಾರ್ಕೆಟು ಆಯ್ತು, ದುರ್ಗಮ್ಮನ ಗುಡಿನೂ ಆಯ್ತು, ಊರಾಗಿನ ಗುಡಿನೂ ಆಯ್ತು, ಮೂವ್ಮೆಂಟ್ ತೊಗೊಳ್ಳೋದು ಅದು ಇದು ಎಲ್ಲ ಆಯ್ತು ಕೆಲಸ. ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೇವಂತ. ನಮ್ಮ ಚಾನಲ್ನ ಯಾರು ಹೊಸವಾಗಿ ನೋಡತ್ತೀರಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗ್ಗಳು ಸಿಗ್ತೇವೆ. ಬಾಯ್.